ಕಾಲು ತುಳಿತದ ಬಳಿಕ ಪ್ರಯಾಗ್ರಾಜ್ ಸಹಜ ಸ್ಥಿತಿಗೆ ಬಂದಿದೆ. ಕುಂಭಮೇಳದಲ್ಲಿ ಮಹತ್ತರ ಬದಲಾವಣೆಗಳು ಜಾರಿಗೆ ಬಂದಿದ್ದಾವೆ. ಕುಂಭಕ್ಕೆ ಹೊರಡುವ ಮೊದಲು ಹೊಸ ನಿಯಮಗಳನ್ನು ನೀವು ನೋಡ್ಕೊಂಡು ಹೋಗಿ ಕುಂಭಕ್ಕೆ ಹೋಗೋದಾದರೆ ಇನ್ನು ಮುಂದೆ ಗಣ್ಯರಿಗೆ VVIP ಪಾಸ್ ಇರೋದಿಲ್ಲ. ಕುಂಭ ಪ್ರವೇಶಕ್ಕೊಂದು ದ್ವಾರ, ನಿರ್ಗಮನಕ್ಕೆ ಇನ್ನೊಂದು ಅಂತ ಪ್ರತ್ಯೇಕ ದ್ವಾರಗಳನ್ನು ನಿರ್ಮಾಣ ಮಾಡಲಾಗಿದೆ. ಕುಂಭಮೇಳ ಇನ್ನು ಮುಂದೆ ವಾಹನ ಮುಕ್ತ ವಲಯ, ಯಾವುದೇ ವಾಹನಕ್ಕೂ ಅಲ್ಲಿ ಪ್ರವೇಶ ಇಲ್ಲ. ಅದನ್ನು ಇನ್ನಷ್ಟು ಸ್ಟ್ರಿಕ್ಟ್ ಆಗಿ ಜಾರಿಗೆ ತರ್ತಾರಂತೆ. ಕಾಲು ತುಳಿತ ಸಂಭವಿಸದ ಹಾಗೆ, ಅದೆಷ್ಟೇ ಕೋಟಿ ಜನ ಬಂದರೂ ಕಾಲು ತುಳಿತ ಸಂಭವಿಸದ ಹಾಗೆ ಇನ್ನಷ್ಟು ಸ್ಟ್ರಿಕ್ಟ್ ರೂಲ್ಸ್ ತರ್ತಾ ಇದ್ದಾರೆ. ಆಂಬ್ಯುಲೆನ್ಸ್ಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸಂಪೂರ್ಣ ವಾಹನ ಮುಕ್ತ ವಲಯ ಆಗಿರಲಿದೆ ಕುಂಭಮೇಳ. ವಾಹನ ನಿಲುಗಡೆ ಎರಡೇ ತಾಸಲ್ಲಿ ಅಂಥದ್ದೊಂದು ಸ್ಟ್ಯಾಂಪೀಡ್, ಅಂಥದ್ದೊಂದು ಕಾಲು ತುಳಿತ ಸಂಭವಿಸಿದ್ರು ಕೂಡ ವಾಪಸ್ 2 ಗಂಟೆಯಲ್ಲಿ ಎಲ್ಲವೂ ನಾರ್ಮಲ್ ಆಗಿದ್ದು ಹೇಗೆ? ಸೊ ಪಾರ್ಕಿಂಗ್ ಸ್ಥಳ ಎಲ್ಲಿ, ಅಲ್ಲಿ VIPಗಳು ಹೋಗ್ಬೋದಾ ಅಥವಾ ಹೇಗಿದೆ ಈಗ ಪರಿಸ್ಥಿತಿ ಹೇಗಿದೆ? ಇದೆಲ್ಲದರ ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತಾ ಇದ್ದೀರಾ. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಈಗಲೂ ಕೂಡ ಸಾಧುಗಳ, ಸಂತರ, ನಾಗಬಾಬಾಗಳ ಜಯ ಘೋಷ ಮೊಳಗ್ತಾ ಇದೆ ಕುಂಭಮೇಳದಲ್ಲಿ. ಕುಂಭಮೇಳದ ನಗರಿ ಪ್ರಯಾಗ್ರಾಜ್ ಸಹಜ ಸ್ಥಿತಿಗೆ ಬಂದಿದೆ. ಆದರೆ ಮೊದಲಿಗಿಂತ ಹೆಚ್ಚಿನ ಕಠಿಣ ನಿಯಮಾವಳಿಗಳನ್ನು ತರಲಾಗಿದೆ. ಇನ್ನಷ್ಟು ಹೆಚ್ಚಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗಲೂ ಕೂಡ ಸಾಧುಗಳ ಆ ಒಂದು ಹೇಷಾರವ ಅಂತ ಹೇಳ್ಬೋದು, ಅದನ್ನ ಘರ್ಜನೆ, ಅದು ಮೂಗಿಲು ಮುಟ್ಟುತ್ತಾ ಇದೆ. ಈಗಲೂ ಕೂಡ ಬೇರೆ ಯಾವುದೇ ರೀತಿಯ ಅನಾಹುತ ಸಂಭವಿಸದ ಹಾಗೆ ಮತ್ತಷ್ಟು ಇನ್ನಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಬೇಕಾಗಿರ್ತಕ್ಕಂಥ ಎಲ್ಲ ಸೂಕ್ತ ಭದ್ರತಾ ವ್ಯವಸ್ಥೆಗಳನ್ನು UP ಸರ್ಕಾರ ಮತ್ತಷ್ಟು ಗಮನ ಕೊಟ್ಟು ಮಾಡ್ತಾ ಇದೆ. ಕಾಲು ತುಳಿತದ ಬಳಿಕ ಪ್ರಯಾಗ್ರಾಜ್ ಸಹಜ ಸ್ಥಿತಿಗೆ ಬಂದಿದೆ. ಕುಂಭಮೇಳದಲ್ಲಿ ಮಹತ್ತರ ಬದಲಾವಣೆಗಳು ಜಾರಿಗೆ ಬಂದಿದ್ದಾವೆ. ಕುಂಭಕ್ಕೆ ಹೊರಡುವ ಮೊದಲು ಹೊಸ ನಿಯಮಗಳನ್ನು ನೀವು ನೋಡ್ಕೊಂಡು ಹೋಗಿ ಕುಂಭಕ್ಕೆ ಹೋಗೋದಾದರೆ ಇನ್ನು ಮುಂದೆ ಗಣ್ಯರಿಗೆ VVIP ಪಾಸ್ ಇರೋದಿಲ್ಲ. ಕುಂಭ ಪ್ರವೇಶಕ್ಕೊಂದು ದ್ವಾರ, ನಿರ್ಗಮನಕ್ಕೆ ಇನ್ನೊಂದು ಅಂತ ಪ್ರತ್ಯೇಕ ದ್ವಾರಗಳನ್ನು ನಿರ್ಮಾಣ ಮಾಡಲಾಗಿದೆ. ಕುಂಭಮೇಳ ಇನ್ನು ಮುಂದೆ ವಾಹನ ಮುಕ್ತ ವಲಯ, ಯಾವುದೇ ವಾಹನಕ್ಕೂ ಅಲ್ಲಿ ಪ್ರವೇಶ ಇಲ್ಲ. ಅದನ್ನು ಇನ್ನಷ್ಟು ಸ್ಟ್ರಿಕ್ಟ್ ಆಗಿ ಜಾರಿಗೆ ತರ್ತಾರಂತೆ. ಕಾಲು ತುಳಿತ ಸಂಭವಿಸದ ಹಾಗೆ, ಅದೆಷ್ಟೇ ಕೋಟಿ ಜನ ಬಂದರೂ ಕಾಲು ತುಳಿತ ಸಂಭವಿಸದ ಹಾಗೆ ಇನ್ನಷ್ಟು ಸ್ಟ್ರಿಕ್ಟ್ ರೂಲ್ಸ್ ತರ್ತಾ ಇದ್ದಾರೆ. ಆಂಬ್ಯುಲೆನ್ಸ್ಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸಂಪೂರ್ಣ ವಾಹನ ಮುಕ್ತ ವಲಯ ಆಗಿರಲಿದೆ ಕುಂಭಮೇಳ. ವಾಹನ ನಿಲುಗಡೆ ಎರಡೇ ತಾಸಲ್ಲಿ ಅಂಥದ್ದೊಂದು ಸ್ಟ್ಯಾಂಪೀಡ್, ಅಂಥದ್ದೊಂದು ಕಾಲು ತುಳಿತ ಸಂಭವಿಸಿದ್ರು ಕೂಡ ವಾಪಸ್ 2 ಗಂಟೆಯಲ್ಲಿ ಎಲ್ಲವೂ ನಾರ್ಮಲ್ ಆಗಿದ್ದು ಹೇಗೆ? ಸೊ ಪಾರ್ಕಿಂಗ್ ಸ್ಥಳ ಎಲ್ಲಿ, ಅಲ್ಲಿ VIPಗಳು ಹೋಗ್ಬೋದಾ ಅಥವಾ ಹೇಗಿದೆ ಈಗ ಪರಿಸ್ಥಿತಿ ಹೇಗಿದೆ? ಇದೆಲ್ಲದರ ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತಾ ಇದ್ದೀರಾ. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಈಗಲೂ ಕೂಡ ಸಾಧುಗಳ, ಸಂತರ, ನಾಗಬಾಬಾಗಳ ಜಯ ಘೋಷ ಮೊಳಗ್ತಾ ಇದೆ ಕುಂಭಮೇಳದಲ್ಲಿ. ಕುಂಭಮೇಳದ ನಗರಿ ಪ್ರಯಾಗ್ರಾಜ್ ಸಹಜ ಸ್ಥಿತಿಗೆ ಬಂದಿದೆ. ಆದರೆ ಮೊದಲಿಗಿಂತ ಹೆಚ್ಚಿನ ಕಠಿಣ ನಿಯಮಾವಳಿಗಳನ್ನು ತರಲಾಗಿದೆ. ಇನ್ನಷ್ಟು ಹೆಚ್ಚಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗಲೂ ಕೂಡ ಸಾಧುಗಳ ಆ ಒಂದು ಹೇಷಾರವ ಅಂತ ಹೇಳ್ಬೋದು, ಅದನ್ನ ಘರ್ಜನೆ, ಅದು ಮೂಗಿಲು ಮುಟ್ಟುತ್ತಾ ಇದೆ. ಈಗಲೂ ಕೂಡ ಬೇರೆ ಯಾವುದೇ ರೀತಿಯ ಅನಾಹುತ ಸಂಭವಿಸದ ಹಾಗೆ ಮತ್ತಷ್ಟು ಇನ್ನಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಬೇಕಾಗಿರ್ತಕ್ಕಂಥ ಎಲ್ಲ ಸೂಕ್ತ ಭದ್ರತಾ ವ್ಯವಸ್ಥೆಗಳನ್ನು UP ಸರ್ಕಾರ ಮತ್ತಷ್ಟು ಗಮನ ಕೊಟ್ಟು ಮಾಡ್ತಾ ಇದೆ. ಕಾಲು ತುಳಿತದ ಬಳಿಕ ಪ್ರಯಾಗ್ರಾಜ್ ಸಹಜ ಸ್ಥಿತಿಗೆ ಬಂದಿದೆ. ಕುಂಭಮೇಳದಲ್ಲಿ ಮಹತ್ತರ ಬದಲಾವಣೆಗಳು ಜಾರಿಗೆ ಬಂದಿದ್ದಾವೆ. ಕುಂಭಕ್ಕೆ ಹೊರಡುವ ಮೊದಲು ಹೊಸ ನಿಯಮಗಳನ್ನು ನೀವು ನೋಡ್ಕೊಂಡು ಹೋಗಿ ಕುಂಭಕ್ಕೆ ಹೋಗೋದಾದರೆ ಇನ್ನು ಮುಂದೆ ಗಣ್ಯರಿಗೆ VVIP ಪಾಸ್ ಇರೋದಿಲ್ಲ. ಕುಂಭ ಪ್ರವೇಶಕ್ಕೊಂದು ದ್ವಾರ, ನಿರ್ಗಮನಕ್ಕೆ ಇನ್ನೊಂದು ಅಂತ ಪ್ರತ್ಯೇಕ ದ್ವಾರಗಳನ್ನು ನಿರ್ಮಾಣ ಮಾಡಲಾಗಿದೆ. ಕುಂಭಮೇಳ ಇನ್ನು ಮುಂದೆ ವಾಹನ ಮುಕ್ತ ವಲಯ, ಯಾವುದೇ ವಾಹನಕ್ಕೂ ಅಲ್ಲಿ ಪ್ರವೇಶ ಇಲ್ಲ. ಅದನ್ನು ಇನ್ನಷ್ಟು ಸ್ಟ್ರಿಕ್ಟ್ ಆಗಿ ಜಾರಿಗೆ ತರ್ತಾರಂತೆ. ಕಾಲು ತುಳಿತ ಸಂಭವಿಸದ ಹಾಗೆ, ಅದೆಷ್ಟೇ ಕೋಟಿ ಜನ ಬಂದರೂ ಕಾಲು ತುಳಿತ ಸಂಭವಿಸದ ಹಾಗೆ ಇನ್ನಷ್ಟು ಸ್ಟ್ರಿಕ್ಟ್ ರೂಲ್ಸ್ ತರ್ತಾ ಇದ್ದಾರೆ. ಆಂಬ್ಯುಲೆನ್ಸ್ಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸಂಪೂರ್ಣ ವಾಹನ ಮುಕ್ತ ವಲಯ ಆಗಿರಲಿದೆ ಕುಂಭಮೇಳ. ವಾಹನ ನಿಲುಗಡೆ ಎರಡೇ ತಾಸಲ್ಲಿ ಅಂಥದ್ದೊಂದು ಸ್ಟ್ಯಾಂಪೀಡ್, ಅಂಥದ್ದೊಂದು ಕಾಲು ತುಳಿತ ಸಂಭವಿಸಿದ್ರು ಕೂಡ ವಾಪಸ್ 2 ಗಂಟೆಯಲ್ಲಿ ಎಲ್ಲವೂ ನಾರ್ಮಲ್ ಆಗಿದ್ದು ಹೇಗೆ? ಸೊ ಪಾರ್ಕಿಂಗ್ ಸ್ಥಳ ಎಲ್ಲಿ, ಅಲ್ಲಿ VIPಗಳು ಹೋಗ್ಬೋದಾ ಅಥವಾ ಹೇಗಿದೆ ಈಗ ಪರಿಸ್ಥಿತಿ ಹೇಗಿದೆ? ಇದೆಲ್ಲದರ ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತಾ ಇದ್ದೀರಾ.
ಈಗಲೂ ಕೂಡ ಸಾಧುಗಳ, ಸಂತರ, ನಾಗಬಾಬಾಗಳ ಜಯ ಘೋಷ ಮೊಳಗ್ತಾ ಇದೆ ಕುಂಭಮೇಳದಲ್ಲಿ. ಕುಂಭಮೇಳದ ನಗರಿ ಪ್ರಯಾಗ್ರಾಜ್ ಸಹಜ ಸ್ಥಿತಿಗೆ ಬಂದಿದೆ. ಆದರೆ ಮೊದಲಿಗಿಂತ ಹೆಚ್ಚಿನ ಕಠಿಣ ನಿಯಮಾವಳಿಗಳನ್ನು ತರಲಾಗಿದೆ, ಇನ್ನಷ್ಟು ಹೆಚ್ಚಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗಲೂ ಕೂಡ ಸಾಧುಗಳ ಆ ಒಂದು ಹೇಷಾರವ ಅಂತ ಹೇಳ್ಬೋದು, ಅದನ್ನ ಘರ್ಜನೆ ಅದು ಮೂಗಿಲು ಮುಟ್ಟುತ್ತಾ ಇದೆ. ಈಗಲೂ ಕೂಡ ಬೇರೆ ಯಾವುದೇ ರೀತಿಯ ಅನಾಹುತ ಸಂಭವಿಸದ ಹಾಗೆ ಮತ್ತಷ್ಟು ಇನ್ನಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಬೇಕಾಗಿರ್ತಕ್ಕಂಥ ಎಲ್ಲ ಸೂಕ್ತ ಭದ್ರತಾ ವ್ಯವಸ್ಥೆಗಳನ್ನ ಯುಪಿ ಸರ್ಕಾರ ಮತ್ತಷ್ಟು ಗಮನ ಕೊಟ್ಟು ಮಾಡ್ತಾ ಇದೆ. ಕಾಲ್ ತುಳಿತದ ಬಳಿಕ ಪ್ರಯಾಗ್ರಾಜ್ ಸಹಜ ಸ್ಥಿತಿಗೆ ಬಂದಿದೆ. ಕುಂಭಮೇಳದಲ್ಲಿ ಮಹತ್ತರ ಬದಲಾವಣೆಗಳು ಜಾರಿಗೆ ಬಂದಿದ್ದಾವೆ. ಕುಂಭಕ್ಕೆ ಹೊರಡುವ ಮೊದಲು ಹೊಸ ನಿಯಮಗಳನ್ನು ನೀವು ನೋಡ್ಕೊಂಡು ಹೋಗಿ ಕುಂಭಕ್ಕೆ ಹೋಗೋದಾದರೆ ಇನ್ನು ಮುಂದೆ ಗಣ್ಯರಿಗೆ ವಿವಿಐಪಿ ಪಾಸ್ ಇರೋದಿಲ್ಲ. ಕುಂಭ ಪ್ರವೇಶಕ್ಕೊಂದು ದ್ವಾರ, ನಿರ್ಗಮನಕ್ಕೆ ಇನ್ನೊಂದು ಅಂತ ಪ್ರತ್ಯೇಕ ದ್ವಾರಗಳನ್ನು ನಿರ್ಮಾಣ ಮಾಡಲಾಗಿದೆ. ಕುಂಭಮೇಳ ಇನ್ನು ಮುಂದೆ ವಾಹನ ಮುಕ್ತ ವಲಯ, ಯಾವುದೇ ವಾಹನಕ್ಕೂ ಅಲ್ಲಿ ಪ್ರವೇಶ ಇಲ್ಲ. ಅದನ್ನ ಇನ್ನಷ್ಟು ಸ್ಟ್ರಿಕ್ಟ್ ಆಗಿ ಜಾರಿಗೆ ತರ್ತಾರಂತೆ. ಕಾಲ್ ತುಳಿತ ಸಂಭವಿಸದ ಹಾಗೆ, ಅದೆಷ್ಟೇ ಕೋಟಿ ಜನ ಬಂದರೂ ಕಾಲ್ ತುಳಿತ ಸಂಭವಿಸದ ಹಾಗೆ ಇನ್ನಷ್ಟು ಸ್ಟ್ರಿಕ್ಟ್ ರೂಲ್ಸ್ ತರ್ತಾ ಇದ್ದಾರೆ. ಆಂಬ್ಯುಲೆನ್ಸ್ಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸಂಪೂರ್ಣ ವಾಹನ ಮುಕ್ತ ವಲಯ ಆಗಿರಲಿದೆ ಕುಂಭಮೇಳ. ವಾಹನ ನಿಲುಗಡೆ ಎರಡೇ ತಾಸಲ್ಲಿ ಅಂಥದ್ದೊಂದು ಸ್ಟ್ಯಾಂಪೀಡ್, ಅಂಥದ್ದೊಂದು ಕಾಲ್ ತುಳಿತ ಸಂಭವಿಸಿದ್ರು ಕೂಡ ವಾಪಸ್ 2 ಗಂಟೆಯಲ್ಲಿ ಎಲ್ಲವೂ ನಾರ್ಮಲ್ ಆಗಿದ್ದು ಹೇಗೆ? ಸೊ ಪಾರ್ಕಿಂಗ್ ಸ್ಥಳ ಎಲ್ಲಿ, ಅಲ್ಲಿ ವಿಐಪಿಗಳು ಹೋಗ್ಬೋದಾ ಅಥವಾ ಹೇಗಿದೆ ಈಗ ಪರಿಸ್ಥಿತಿ ಹೇಗಿದೆ? ಇದೆಲ್ಲದರ ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತಾ ಇದ್ದೀರಾ. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಈಗಲೂ ಕೂಡ ಸಾಧುಗಳ, ಸಂತರ, ನಾಗಬಾಬಾಗಳ ಜಯ ಘೋಷ ಮೊಳಗ್ತಾ ಇದೆ ಕುಂಭಮೇಳದಲ್ಲಿ. ಕುಂಭಮೇಳದ ನಗರಿ ಪ್ರಯಾಗ್ರಾಜ್ ಸಹಜ ಸ್ಥಿತಿಗೆ ಬಂದಿದೆ. ಆದರೆ ಮೊದಲಿಗಿಂತ ಹೆಚ್ಚಿನ ಕಠಿಣ ನಿಯಮಾವಳಿಗಳನ್ನು ತರಲಾಗಿದೆ, ಇನ್ನಷ್ಟು ಹೆಚ್ಚಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗಲೂ ಕೂಡ ಸಾಧುಗಳ ಆ ಒಂದು ಹೇಷಾರವ ಅಂತ ಹೇಳ್ಬೋದು, ಅದನ್ನ ಘರ್ಜನೆ ಅದು ಮೂಗಿಲು ಮುಟ್ಟುತ್ತಾ ಇದೆ. ಈಗಲೂ ಕೂಡ ಬೇರೆ ಯಾವುದೇ ರೀತಿಯ ಅನಾಹುತ ಸಂಭವಿಸದ ಹಾಗೆ ಮತ್ತಷ್ಟು ಇನ್ನಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಬೇಕಾಗಿರ್ತಕ್ಕಂಥ ಎಲ್ಲ ಸೂಕ್ತ ಭದ್ರತಾ ವ್ಯವಸ್ಥೆಗಳನ್ನ ಯುಪಿ ಸರ್ಕಾರ ಮತ್ತಷ್ಟು ಗಮನ ಕೊಟ್ಟು ಮಾಡ್ತಾ ಇದೆ. ಕಾಲ್ ತುಳಿತದ ಬಳಿಕ ಪ್ರಯಾಗ್ರಾಜ್ ಸಹಜ ಸ್ಥಿತಿಗೆ ಬಂದಿದೆ. ಕುಂಭಮೇಳದಲ್ಲಿ ಮಹತ್ತರ ಬದಲಾವಣೆಗಳು ಜಾರಿಗೆ ಬಂದಿದ್ದಾವೆ. ಕುಂಭಕ್ಕೆ ಹೊರಡುವ ಮೊದಲು ಹೊಸ ನಿಯಮಗಳನ್ನು ನೀವು ನೋಡ್ಕೊಂಡು ಹೋಗಿ ಕುಂಭಕ್ಕೆ ಹೋಗೋದಾದರೆ ಇನ್ನು ಮುಂದೆ ಗಣ್ಯರಿಗೆ ವಿವಿಐಪಿ ಪಾಸ್ ಇರೋದಿಲ್ಲ. ಕುಂಭ ಪ್ರವೇಶಕ್ಕೊಂದು ದ್ವಾರ, ನಿರ್ಗಮನಕ್ಕೆ ಇನ್ನೊಂದು ಅಂತ ಪ್ರತ್ಯೇಕ ದ್ವಾರಗಳನ್ನು ನಿರ್ಮಾಣ ಮಾಡಲಾಗಿದೆ. ಕುಂಭಮೇಳ ಇನ್ನು ಮುಂದೆ ವಾಹನ ಮುಕ್ತ ವಲಯ, ಯಾವುದೇ ವಾಹನಕ್ಕೂ ಅಲ್ಲಿ ಪ್ರವೇಶ ಇಲ್ಲ. ಅದನ್ನ ಇನ್ನಷ್ಟು ಸ್ಟ್ರಿಕ್ಟ್ ಆಗಿ ಜಾರಿಗೆ ತರ್ತಾರಂತೆ. ಕಾಲ್ ತುಳಿತ ಸಂಭವಿಸದ ಹಾಗೆ, ಅದೆಷ್ಟೇ ಕೋಟಿ ಜನ ಬಂದರೂ ಕಾಲ್ ತುಳಿತ ಸಂಭವಿಸದ ಹಾಗೆ ಇನ್ನಷ್ಟು ಸ್ಟ್ರಿಕ್ಟ್ ರೂಲ್ಸ್ ತರ್ತಾ ಇದ್ದಾರೆ. ಆಂಬ್ಯುಲೆನ್ಸ್ಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸಂಪೂರ್ಣ ವಾಹನ ಮುಕ್ತ ವಲಯ ಆಗಿರಲಿದೆ ಕುಂಭಮೇಳ. ವಾಹನ ನಿಲುಗಡೆ ಎರಡೇ ತಾಸಲ್ಲಿ ಅಂಥದ್ದೊಂದು ಸ್ಟ್ಯಾಂಪೀಡ್, ಅಂಥದ್ದೊಂದು ಕಾಲ್ ತುಳಿತ ಸಂಭವಿಸಿದ್ರು ಕೂಡ ವಾಪಸ್ 2 ಗಂಟೆಯಲ್ಲಿ ಎಲ್ಲವೂ ನಾರ್ಮಲ್ ಆಗಿದ್ದು ಹೇಗೆ? ಸೊ ಪಾರ್ಕಿಂಗ್ ಸ್ಥಳ ಎಲ್ಲಿ, ಅಲ್ಲಿ ವಿಐಪಿಗಳು ಹೋಗ್ಬೋದಾ ಅಥವಾ ಹೇಗಿದೆ ಈಗ ಪರಿಸ್ಥಿತಿ ಹೇಗಿದೆ? ಇದೆಲ್ಲದರ ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತಾ ಇದ್ದೀರಾ. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಈಗಲೂ ಕೂಡ ಸಾಧುಗಳ, ಸಂತರ, ನಾಗಬಾಬಾಗಳ ಜಯ ಘೋಷ ಮೊಳಗ್ತಾ ಇದೆ ಕುಂಭಮೇಳದಲ್ಲಿ. ಕುಂಭಮೇಳದ ನಗರಿ ಪ್ರಯಾಗ್ರಾಜ್ ಸಹಜ ಸ್ಥಿತಿಗೆ ಬಂದಿದೆ. ಆದರೆ ಮೊದಲಿಗಿಂತ ಹೆಚ್ಚಿನ ಕಠಿಣ ನಿಯಮಾವಳಿಗಳನ್ನು ತರಲಾಗಿದೆ, ಇನ್ನಷ್ಟು ಹೆಚ್ಚಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗಲೂ ಕೂಡ ಸಾಧುಗಳ ಆ ಒಂದು ಹೇಷಾರವ ಅಂತ ಹೇಳ್ಬೋದು, ಅದನ್ನ ಘರ್ಜನೆ ಅದು ಮೂಗಿಲು ಮುಟ್ಟುತ್ತಾ ಇದೆ. ಈಗಲೂ ಕೂಡ ಬೇರೆ ಯಾವುದೇ ರೀತಿಯ ಅನಾಹುತ ಸಂಭವಿಸದ ಹಾಗೆ ಮತ್ತಷ್ಟು ಇನ್ನಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಬೇಕಾಗಿರ್ತಕ್ಕಂಥ ಎಲ್ಲ ಸೂಕ್ತ ಭದ್ರತಾ ವ್ಯವಸ್ಥೆಗಳನ್ನ ಯುಪಿ ಸರ್ಕಾರ ಮತ್ತಷ್ಟು ಗಮನ ಕೊಟ್ಟು ಮಾಡ್ತಾ ಇದೆ.